ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ದಿನಾಂಕ 7/10/2018 ನಡೆದಂಥ ಫಾರೆಸ್ಟ್ ವಾಚರ್ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು. ಇದು ಅಫಿಷಿಯಲ್ ಕೀ ಆನ್ಸರ್ ಅಲ್ಲ, ಅಫಿಷಿಯಲ್ ಕೀ ಆನ್ಸರನ್ನು ಅಫಿಷಿಯಲ್ ಸೈಟಲ್ಲಿ ನೀವು ಪಡ್ಕೋಬೇಕಾಗುತ್ತೆ. ಇದು ಇಂಟರ್ನೆಟ್ ಸಹಾಯದಿಂದ ಇರತಕ್ಕಂಥ ಕೀ ಆನ್ಸರ್ಗಳು ಆಲ್ಮೋಸ್ಟ್ ಎಲ್ಲ ಸರಿ ಇರುತ್ತೆ. ಇನ್ಯಾವುದಾದ್ರು ಕರೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಅದನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೀನಿ. ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಪ್ರಶ್ನೆ 1, ಕೆಳಗಿನ ಕರ್ನಾಟಕದ ತಾಲೂಕುಗಳಲ್ಲಿ ಯಾವುದರಲ್ಲಿ ಸಿದ್ಧಿ ಪಂಗಡದ ಸಂಖ್ಯೆ ಅತ್ಯಧಿಕವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1 ಯಲ್ಲಾಪುರ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ, ಒಂದ್ ಕಡೆ ಜಲಪಾತ ಒಂದ್ ಕಡೆ ನದಿಗಳು. ಸರಿಯಾದಂಥ ಉತ್ತರ ಆಯ್ಕೆ 1 2 ಮಾತ್ರ. ಮಲ್ಕಾರಿ ಜಲಪಾತ, ಕುಮಾರಧಾರ ಇದೊಂದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಉಳಿದಂಥ ಯಾವುದು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಪರಿಗಣಿಸಿ ರಾಜ್ಯ ಪಕ್ಷಿ, ರಾಜ್ಯ ಪ್ರಾಣಿ, ರಾಜ್ಯ ವೃಕ್ಷ, ರಾಜ್ಯ ಚಿಟ್ಟೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥದ್ದು ಆಯ್ಕೆ 4 ಡಿ 2 ಮತ್ತು 4. ರಾಜ್ಯ ಪ್ರಾಣಿ ಮತ್ತು ರಾಜ್ಯ ಚಿಟ್ಟೆ 2 ಸರಿಯಾಗಿದೆ, ಇನ್ನುಳಿದಂಥ 2 ತಪ್ಪಾಗಿದೆ. ಶ್ರೀಗಂಧದ ಮರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. 5 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊದಲನೇ ಹೇಳಿಕೆ, 2ನೇ ಹೇಳಿಕೆ ಹಾಗೂ 5ನೇ ಹೇಳಿಕೆ ಸರಿಯಾಗಿದೆ. ವಿಡಿಯೋ ಪಾಸ್ ಮಾಡಿ ನೀವು ಓದ್ಕೋಬಹುದು, ಅಥವಾ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೂ ಕೂಡ ನೀವು ನೋಡ್ಕೋಬಹುದು ಇದನ್ನ. ಸೊ ಪ್ರಶ್ನೆ 5, ಕೆಳಗಿನ ಪ್ರಾಣಿಗಳಲ್ಲಿ ಯಾವುದರ ಆಕೃತಿ ರಾಷ್ಟ್ರೀಯ ಲಾಂಛನದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಕುದುರೆ ಮತ್ತು ಬಸವ. ಕೆಳಗಿನ ಯಾವ ಮರಗಳ ಎಲೆಗಳನ್ನು ಆಹಾರ ಬಡಿಸಲು ಅಥವಾ ಪಾತ್ರಾವಳಿಯಲ್ಲಿ ತಯಾರಿಸಲು ಉಪಯೋಗಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬೇವು, ಆಯ್ಕೆ 5. ಕೆಳಗಿನ ಅಭಯಾರಣ್ಯ ಮತ್ತು ಜಿಲ್ಲೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದದ್ದು ಆಪ್ಷನ್ ಸಿ, ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯ ಕಲಬುರಗಿ, ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮಂಡ್ಯ, ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು, ಗುಡುವಿ ಪಕ್ಷಿಧಾಮ ಶಿವಮೊಗ್ಗ. ಸೊ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಇಲ್ಲ. ಘಾಟ್ಗಳನ್ನು ಕೊಟ್ಟಿದ್ದಾರೆ. ಶಿರಾಡಿ ಘಾಟ್, ಚಾಮುಂಡಿ ಘಾಟ್, ಆಗುಂಬೆ ಘಾಟ್, ಬೆಸ್ಲಾ ಘಾಟ್ ಮತ್ತು ಕರಾಸ ಘಾಟ್. ಆಪ್ಷನ್ ಇ ಕರ್ನಾಟಕದಲ್ಲಿ ಇಲ್ಲದೆ ಅಂತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಅರಣ್ಯ ವಿಭಾಗದಲ್ಲಿ ಒಂದು ಹುದ್ದೆ ಆಗಿರುವುದಿಲ್ಲ. ಅರಣ್ಯ ರಕ್ಷಕ ಇದೆ, ಉಪವಲಯ ಅರಣ್ಯಾಧಿಕಾರಿ ಇದೆ, ವಲಯ ಅರಣ್ಯಾಧಿಕಾರಿ ಇದೆ, ಸಹಾಯಕ ಅರಣ್ಯ ಸಂರಕ್ಷಣೆ ಅಧಿಕಾರಿನೂ ಕೂಡ ಇದೆ, ಉಪನಿರ್ದೇಶಕರು ಸಾಮಾಜಿಕ ಅರಣ್ಯ ಈ ಒಂದು ಹುದ್ದೆ ಇರೋದಿಲ್ಲ. ಇನ್ನು ಕೆಳಗಿನ ಬೆಟ್ಟಗಳಲ್ಲಿ ಯಾವುದರಲ್ಲಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಗಮಿಸುತ್ತವೆ? ಬಿಳಿಗಿರಂಗನ ಬೆಟ್ಟ, ಆಪ್ಷನ್ 5. ಮುಂದುವರಿತಾ ನಾವು ನೋಡೋದಾದ್ರೆ, ಪಶ್ಚಿಮದ ಗಂಗಾ ರಾಜವಂಶದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರ ತಲಕಾಡು. ಕೆಳಗಿನ ಯಾವ ಒಪ್ಪಂದಗಳ ಪ್ರಕಾರ ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರು ಕದನದಲ್ಲಿ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮತ್ತು ಅವರ ಮಿತ್ರರಿಗೆ ಬಿಟ್ಟು ಕೊಡಬೇಕಾಯಿತು? ಶ್ರೀರಂಗಪಟ್ಟಣ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮಾಡಿಕೊಂಡಂಥ ಒಪ್ಪಂದ ಇದು. ಪ್ರಶ್ನೆ 13, ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಬೇಸಾಯ ಯೋಗ್ಯ ವಿಸ್ತಾರವಾದ ಭೂಮಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲಬುರಗಿ. ಕೆಳಗಿನ ನದಿಗಳಲ್ಲಿ ಯಾವುದು ಅಥವಾ ಯಾವುವು ಪೂರ್ವಮುಖವಾಗಿ ಹರಿಯುತ್ತವೆ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಅಂತ ಕೇಳಿದ್ದಾರೆ. ಪೆನ್ನಾರ್ ಮತ್ತು ತುಂಗಭದ್ರಾ ಸರಿಯಾದಂಥ ಉತ್ತರ. ಸೊ ಆಪ್ಷನ್ ಈ 2 ಮತ್ತು 4. ಅರಣ್ಯ ನರ್ಸರಿಯೊಂದರಲ್ಲಿ ಎಲೆಸಸಿಗಳನ್ನು 6 ವಿಭಿನ್ನ ಬ್ಲಾಕ್ಗಳಲ್ಲಿ ವ್ಯವಸ್ಥಿತಗೊಳಿಸಲಾಗಿದೆ ಮತ್ತು ಪ್ರತಿಯೊಂದು ಬ್ಲಾಕ್ನಲ್ಲಿ 75 ಸಾಲುಗಳನ್ನು ಮತ್ತು 5 ಸ್ತಂಭಾಕೃತಿ ಅಂದರೆ ಕಾಲಂಗಳನ್ನು ಹೊಂದಿರುತ್ತವೆ. ನರ್ಸರಿಯಲ್ಲಿರುವ ಎಲೆಸಸಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 2250. ಕರ್ನಾಟಕದಲ್ಲಿ ಜೈನ ಧರ್ಮವನ್ನು ಪ್ರಚಾರಪಡಿಸಿದ ಖ್ಯಾತಿ ಯಾರಿಗೆ ಸಲ್ಲುತ್ತದೆ? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾದ ಕೃಷ್ಣದೇವರಾಜ ಒಡೆಯರು ಯಾವ ರಾಜವಂಶಕ್ಕೆ ಸೇರುತ್ತಾರೆ ಅಂತ ಕೇಳಿದ್ದಾರೆ. ತುಳುವ ರಾಜವಂಶ. ಮತ್ತೆ ಸರಳ ಬಡ್ಡಿ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ. ಅಸಲು 20,000, ವಾರ್ಷಿಕ ಬಡ್ಡಿ 7.5%, 3 ವರ್ಷ ಕಾಲಾವಧಿ, ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಿಯಿರಿ. PTR/100,
ಫಾರ್ಮುಲಾವನ್ನು ಹಾಕೊಳ್ಳಿ. ಪಿ ಅಂದರೆ 20,000, ಟಿ ಅಂದರೆ 3 ವರ್ಷ, ಆರ್ ಅಂದರೆ 7.5%. ಇಷ್ಟನ್ನು ನೀವು ಕಂಡುಹಿಡಿದ್ರೆ ನಿಮಗೆ 4,500 ರೂಪಾಯಿ ಬರ್ತದೆ. 4,500 ರೂಪಾಯಿ ನಿಮಗೆ ಸರಳ ಬಡ್ಡಿ ಬರುತ್ತೆ. ಅವ್ರು ಕೇಳಿರೋದು ಮೊತ್ತ ಏನ ಕೇಳಿದ್ದಾರೆ, ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಐ ಮಾಡಬೇಕು. ಅಸಲು 20,000, ಸರಳ ಬಡ್ಡಿ 4,500, ಎರಡು ಸೇರಿ 24,500 ರೂಪಾಯಿ ಸರಿಯಾದಂಥ ಉತ್ತರ. 12, 15, 20ರ ಲಾಸನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 12, 15 ಮತ್ತು 20 ಸಿಂಪಲ್ ಆಗಿ 2ರಿಂದ ಸ್ಟಾರ್ಟ್ ಮಾಡಿ. 2 6ಲಿ 15 ಹಾಗೆ ಇರಲಿ, 2 10ಲಿ ಮತ್ತೆ 2ರಿಂದನೇ ಹೋಗಿ, 2 3ಲಿ 15 ಹಾಗೆ ಇರುತ್ತೆ, 2 5ಲಿ. ನಂತರ ನೀವು 3ರಿಂದ ಅಥವಾ 5ರಿಂದ ಯಾವುದರಿಂದ ಬೇಕಾದರೂ ಹೋಗ್ಬೋದು. ಇದಾದ್ಮೇಲೆ ನೀವು 5ರಿಂದ ಹೋಗ್ಬೋದು, 3 ಹಾಗೆ ಇರುತ್ತೆ, 5 3 15, 5 1 5. ಇದಾದ್ಮೇಲೆ 3ರಿಂದ ಸ್ಟಾರ್ಟ್ ಮಾಡಿ, 3 1ಲಿ 3 1ಲಿ ಮತ್ತೆ ಇದು ಹೊಡ್ಕೊಳ್ಳುತ್ತೆ. 2 2ಲಿ 4, 4 5ಲಿ 20, 23ಲಿ 60, LCM 60 ಬರುತ್ತೆ. ಸೊ ಈ ಒಂದು 21ನೇ ಲೆಕ್ಕ ನೋಡಿ. 600 ಮೀಟರ್ನ 5 ನಿಮಿಷದಲ್ಲಿ ಆತ ನಡೀತಾನೆ. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆನ್ಸರ್ನ ಕೊಡಿ ಅಂತ ಕೇಳಿದ್ದಾರೆ. 7.2 ಕಿಲೋಮೀಟರ್ ಪರ್ ಅವರ್. 2 5 10 17 26 ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 37 ಸರಿಯಾದ ಉತ್ತರ. ಡಿಫ್ರೆನ್ಸ್ 3 ಇರುತ್ತೆ, 5 ಇರುತ್ತೆ, 7 ಇರುತ್ತೆ, 9 ಇರುತ್ತೆ. ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ 11 ಇರಬೇಕು. 26 ಪ್ಲಸ್ 11 37. ಸೊ ಇಲ್ಲಿ ಬಾಡ್ ಮಾಸ್ ರೂಲ್ನ ಅಪ್ಲೈ ಮಾಡಿ ಅಂತ ಹೇಳಿದರೆ ಬ್ರಾಕೆಟ್ ಅದನ್ನ ಮೊದಲು ನೋಡ್ಕೋಬೇಕು. ಬ್ರಾಕೆಟ್ ಅನ್ನ ತೆಗೆದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5 2 10, 13ಲಿ 10 ಹೋದ್ರೆ 3, ಆಮೇಲೆ ಇಲ್ಲಿಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ 11 3ಲಿ 33. ಎ ಪ್ಲಸ್ ಬಿ 7 ಆಗುತ್ತೆ, ಎ ಮೈನಸ್ ಬಿ 3 ಆಗುತ್ತೆ ಅಂದರೆ ಎ ಇಂಟು ಬಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎ ಪ್ಲಸ್ ಬಿ 7, ಎ ಮೈನಸ್ ಬಿ 3, ಎರಡನ್ನ ಕ್ಯಾನ್ಸಲ್ ಮಾಡಿ 2a 10 ಬರುತ್ತೆ, ಎ ನಿಮಗೆ 5 ಬರುತ್ತೆ. ಎ 5 ಬಂತು ಅಂದರೆ ಬಿ ನಿಮಗೆ 2 ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಅವ್ರು ಎ ಇಂಟು ಬೈ ಕೇಳಿದ್ದಾರೆ, 5 2ಲಿ 10. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಇ. ಅದೇ ರೀತಿ ಇದನ್ನು ನೀವು ಮಾಡ್ಕೋಬಹುದು. 85 ಇಂಟು 0 0 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 17 ಇಂಟು 3 51 ಸಿಗುತ್ತೆ. ಮತ್ತೆ ದಿನಾಂಕದ ಕುರಿತಾಗಿ ಒಂದು ಲೆಕ್ಕ ಇದೆ, ನೀವು ಇದನ್ನು ನೋಡ್ಕೋಬಹುದು. 15 ಜನವರಿ 2016 ಶುಕ್ರವಾರ ಆದರೆ 16 ಮಾರ್ಚ್ 2016 ಯಾವತ್ತಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ 15ನೇ ಜನವರಿ ಶುಕ್ರವಾರ ಆದರೆ 22ನೇ ಜನವರಿ ಶುಕ್ರವಾರ ಆಗುತ್ತೆ, 29ನೇ ಜನವರಿ ಶುಕ್ರವಾರ ಆಗುತ್ತೆ. ಇನ್ನು ಜನವರಿಯಲ್ಲಿ 2 ದಿನ ಉಳ್ಕೊಳ್ಳುತ್ತೆ. ಫೆಬ್ರವರಿಯಲ್ಲಿ 5ನೇ ತಾರೀಕು ಶುಕ್ರವಾರ ಆಗುತ್ತೆ, ಫೆಬ್ರವರಿ 12 ಶುಕ್ರವಾರ ಆಗುತ್ತೆ, ಫೆಬ್ರವರಿ 19 ಮತ್ತು ಫೆಬ್ರವರಿ 26ನೇ ತಾರೀಕು ಶುಕ್ರವಾರ ಆಗುತ್ತೆ. 2016ನೇ ಇಸ್ವಿ ಅಧಿಕ ವರ್ಷ ಆಗಿರೋದ್ರಿಂದ ಫೆಬ್ರವರಿಯಲ್ಲಿ ಒಟ್ಟು 3 ದಿನ ಬರುತ್ತೆ, 27 28 29. ಆ 3 ಜೊತೆ 4 ದಿನವನ್ನು ಸೇರಿಸ್ಕೊಂಡ್ರೆ ಮಾರ್ಚ್ 4ನೇ ತಾರೀಕು ಶುಕ್ರವಾರ, ಮಾರ್ಚ್ 11 ಶುಕ್ರವಾರ, ಮಾರ್ಚ್ 18ನೇ ತಾರೀಕು ಶುಕ್ರವಾರ. ಅವ್ರು 16 ಕೇಳಿದ್ದಾರೆ. ಮಾರ್ಚ್ 18 ಶುಕ್ರವಾರ ಆದರೆ ಮಾರ್ಚ್ 16 ಬುಧವಾರ ಆಗುತ್ತೆ. 27ನೇ ಸಂಖ್ಯೆ ಒಂದು ಲೆಕ್ಕದ ಕುರಿತಾಗಿ 120 ಪುಟಗಳ ಪುಸ್ತಕ. ಒಂದು ಪುಸ್ತಕದಲ್ಲಿ 120 ಪುಟಗಳಿವೆ, ಪ್ರತಿ ಪುಟದಲ್ಲಿ 45 ಸಾಲಿದೆ. ಅದೇ ಪುಸ್ತಕವನ್ನ 24 ಸಾಲುಗಳಂತೆ ಮುದ್ರಣ ಮಾಡಿದ್ರೆ ಎಷ್ಟು ಪುಟ ಆಗುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 225 ಪುಟಗಳು. 5 ಪೆನ್ಗಳ ಬೆಲೆ 75 ರೂಪಾಯಿ ಆದರೆ 8 ಪೆನ್ಗಳ ಬೆಲೆ ಎಷ್ಟು ಅಂತ ಕೇಳಿದರೆ. 5 ಪೆನ್ಗೆ 75 ರೂಪಾಯಿ ಆದರೆ ಒಂದು ಪೆನ್ಗೆ 5ರಿಂದ ಡಿವೈಡ್ ಮಾಡಿ 15 ರೂಪಾಯಿ ಆಗುತ್ತೆ. 8 ಪೆನ್ ಬೇಕು ಅಂತಾರೆ, 15ನ 8ರಿಂದ ಮಲ್ಟಿಪ್ಲೈ ಮಾಡಿ 120 ರೂಪಾಯಿ ಬರುತ್ತೆ. ಸೊ ಆಪ್ಷನ್ ಇ ಸರಿಯಾದಂಥ ಉತ್ತರ 120. ಪ್ರಶ್ನೆ 30 ಆಲದ ಮರದ ಕುರಿತು. ನೀವು ಪ್ರಶ್ನೆಯನ್ನು ನೀವು ಓದ್ಕೋಬಹುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಕ್ಷಿಗಳು. ಇನ್ನು ಪ್ರಶ್ನೆ 31 ನೀವು ಓದ್ಕೋಬಹುದು. ಆಡು ಮತ್ತು ಕುರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳಾಗಿದೆ ಅಂತಿದೆ. ಸೊ ಮೊದಲನೇ ಆಯ್ಕೆ ಸುಳ್ಳು. ಅದೇ ರೀತಿ ಪ್ರಶ್ನೆ 32 ಕೆಳಗಿನವುಗಳಲ್ಲಿ ಯಾವ ಮರದ ಚೇಗಿನಿಂದ ಕಚ್ ಮತ್ತು ಕಥ ಹೊರತೆಗೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಜಾಲಿ ಮರ, ಆಯ್ಕೆ 1. ಯಾವ ಪ್ರಾಣಿಗಳ ಅಥವಾ ಪಕ್ಷಿಗಳ ಸಂರಕ್ಷಣೆಗಾಗಿ ದಾರೋಜಿ ವನ್ಯಜೀವಿ ಅಭಯಾರಣ್ಯ ಘೋಷಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಆಯ್ಕೆ 4 ಕರಡಿ. ಇತ್ತೀಚೆಗೆ ಸಂರಕ್ಷಣಾ ಮೀಸಲು ಎಂದು ಘೋಷಿಸಲ್ಪಟ್ಟ ಕಪ್ಪದ ಗುಡ್ಡ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗದಗ. ಕರ್ನಾಟಕ ಸರ್ಕಾರ ಈ ಕೆಳಗಿನ ವೃಕ್ಷ ಜಾತಿಗಳಲ್ಲಿ ಯಾವುದು ಅಥವಾ ಯಾವುವು ಖಾಸಗಿ ಮತ್ತು ಸರ್ಕಾರಿ ಎರಡು ಭೂಮಿಗಳಲ್ಲಿ ನೆಲೆಸಿರುವುದನ್ನು 2017ರಲ್ಲಿ ನಿಷೇಧಿಸಿದೆ ಅಂತ ಕೇಳಿದ್ದಾರೆ. ನೀಲಗಿರಿ ಮಾತ್ರ, ಆಪ್ಷನ್ 5.
ಏನು ಪ್ರಶ್ನೆ ಮತ್ತು ಉತ್ತರಗಳು ನೀವು ಇಲ್ಲಿ ಲೆಕ್ಕಗಳಿದೆ, ನಾನು ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೋಬಹುದು. ಪ್ರಶ್ನೆ 36, 20 ಮರಗಳ ಸರಾಸರಿ ಎತ್ತರ 29 ಮೀಟರ್, ಪ್ರತಿಯೊಂದು ಮರವು 3 ಮೀಟರ್ ಹೆಚ್ಚು ಎತ್ತರವಿದ್ದಲ್ಲಿ ಸರಾಸರಿ ಎಷ್ಟು ಹೆಚ್ಚಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಯ್ಕೆ 4, 32 ಮೀಟರ್. ಪ್ರಶ್ನೆ 37 ನೀವು ಓದ್ಕೋಬಹುದು, ವಿಡಿಯೋ ಪಾಸ್ ಮಾಡಿ. ಸರಿಯಾದಂಥ ಉತ್ತರ 6.6%. ಪ್ರಶ್ನೆ 38 ನೀವು ಇದನ್ನು ಕೂಡ ಪಾಸ್ ಮಾಡಿ ಓದ್ಕೋಬಹುದು. ಆಯ್ಕೆ 1, 60.2 ಸೆಂಟಿಮೀಟರ್. ಪ್ರಶ್ನೆ 39 ಇದನ್ನು ಕೂಡ ನೀವು ವಿಡಿಯೋವನ್ನು ಪಾಸ್ ಮಾಡಿ ಓದ್ಕೋಬಹುದು. ಸರಿಯಾದಂಥ ಉತ್ತರ 500. ಪ್ರಶ್ನೆ 40, 1521 ವರ್ಗಮೂಲ ಕೇಳಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ 1521. ಕೊನೆಯಲ್ಲಿ ಒಂದಿದ್ರೆ 1 ಅಥವಾ 9 ಆಗಿರುತ್ತೆ ಚಾನ್ಸು. ಕೊನೆ 2 ಅಂಕೆಗಳನ್ನ ಬಿಟ್ಬಿಡಿ. 15 ಯಾವ 2 ವರ್ಗಗಳ ಮಧ್ಯೆ ಬರುತ್ತೆ ಅಂತ ನೋಡಿ. 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ನಡುವೆ ಬರ್ತದೆ. ಯಾವಾಗಲೂ ಕೊನೆ ಚಿಕ್ಕದಿರ್ತದಲ್ಲ ಅದನ್ನೇ ತಗೋಬೇಕು, ಕ್ಲೋಸರ್ ಇರತಕ್ಕಂಥದ್ದನ್ನ ತಗೋಬಾರ್ದು, ಕಡಿಮೆ ಇರೋದು ತಗೋಬೇಕು. ಸೊ ಐದರ್ 31 ಆಗಿರಬೇಕು ಅಥವಾ 39 ಆಗಿರಬೇಕು. ಇಲ್ಲಿ ಆಪ್ಷನಲ್ಲಿ 31, 39 ಎರಡೂ ಇದೆ, ಅದರಿಂದ ನೀವು 35ನ ಕಂಡುಹಿಡಿಯಿರಿ. 35ನ ಕಂಡುಹಿಡಿಬೇಕು ಅಂದ್ರೆ ಭಾಳ ಸುಲಭ. 5 ಸ್ಕ್ವೇರ್ನ ಮಾಡ್ಕೊಳ್ಳಿ, ಹೊರಗಡೆ ಬರ್ರಿ 25. 3ರ ಮುಂದಿನ ಸಂಖ್ಯೆಯನ್ನು ಗುಣಿಸಿ, 3 4 12. ಸೊ 1225 35 ಸ್ಕ್ವೇರ್ ಮಾಡಿದ್ರೆ ಬರುತ್ತೆ. ಇಲ್ಲಿ 1521 ಕೊಟ್ಟಿದ್ದಾರೆ, 35 ಸ್ಕ್ವೇರ್ಗಿಂತ ಜಾಸ್ತಿ ಇದೆ, ಹಾಗಾಗಿ 31 ಆಗಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 39. ಅದೇ ರೀತಿ 26 ಸ್ಕ್ವೇರ್ ಮೈನಸ್ 36 ಸ್ಕ್ವೇರ್ ಮೈನಸ್ 26 ಸ್ಕ್ವೇರ್ ಇದೆ. ಇದರ ಮೌಲ್ಯವನ್ನು ಕಂಡುಹಿಡಬೇಕಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ಬರ್ಕೊಳ್ಳಿ. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ 36 ಪ್ಲಸ್ 26, 36 ಮೈನಸ್ 26. 36 ಪ್ಲಸ್ 26 ಅಂತ ಹೇಳಿದ್ರೆ 62, 36 ಮೈನಸ್ 26 ಅಂತ ಹೇಳಿದ್ರೆ 10, 62 ಇಂಟು 10 620. ಸರಿಯಾದಂಥ ಉತ್ತರ. ಒಂದು ಹೆಕ್ಟರ್ ಪ್ರದೇಶದಲ್ಲಿ 2 ಮೀಟರ್ ಇಂಟು 2 ಮೀಟರ್ ಅಂತರದಲ್ಲಿ ಎಷ್ಟು ಗಿಡಗಳನ್ನು ನೆಡಬಹುದು ಅಂತ ಕೇಳಿದ್ದಾರೆ. ಸೊ 2,500 ಗಿಡಗಳನ್ನ ನೆಡಬಹುದು. 43ನೇ ಪ್ರಶ್ನೆನ ನೀವು ಓದ್ಕೋಬಹುದು. ಅನುಪಾತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆನ ಕೇಳಿದ್ದಾರೆ. 750 kg ಒಟ್ಟಾರೆಯಾಗಿ ಸರಿಯಾದಂಥ ಉತ್ತರ ಅದಕ್ಕೆ. ಇನ್ನು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ 44ನೇ ಪ್ರಶ್ನೆನ ನೀವು ಓದ್ಕೋಬಹುದು. ಸರಿಯಾದಂಥ ಆಯ್ಕೆ 30 ವರ್ಷಗಳು. ಇನ್ನು 45ನೇ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯು ಒಂದಕ್ಕಿಂತ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ರಾಯಚೂರು. ಆನೆ ದಾಡೆಯು ಕೆಳಗಿನವುಗಳಲ್ಲಿ ಯಾವ ವಿಧದ ಹಲ್ಲುಗಳ ಪರಿವರ್ತಿತ ರೂಪವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಬಾಚಿ ಹಲ್ಲು. ಕೆಳಗಿನ ಹೆಜ್ಜೆ ಗುರುತುಗಳನ್ನು ಪರಿಗಣಿಸಿ ಸಂಜ್ಞೆಗಳು ಮತ್ತು ಪ್ರಾಣಿಗಳ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವುದು ಅಂತ ನಾವು ಉತ್ತರವನ್ನು ಗುರುತಿಸಬೇಕು. ಪ್ರಶ್ನೆ 47. ಸರಿಯಾದ ಉತ್ತರ ಆಯ್ಕೆ 4, 1 ಮತ್ತು 3 ಮಾತ್ರ. ಸೊ 1 ಮತ್ತು 3 ಇವೆರಡು ಸರಿಯಾಗಿದೆ. ಪ್ರಶ್ನೆ 48. ಯಾವ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಗೋಗುಣಿ ಎಂದು ಕರೆಯಲಾಗುತ್ತದೆ? ಸರಿಯಾದಂಥ ಉತ್ತರ ಮಂಡ್ಯ. ವಿಧಾನಸಭೆ ಸದಸ್ಯನಾಗಲು ಕನಿಷ್ಠ 25 ವರ್ಷ ವಯಸ್ಸಿನ ಅನಿವಾರ್ಯತೆ ಇದೆ. ಹಾಗೂ ಕೊನೆ ಪ್ರಶ್ನೆ, ಪರಿಸರ ಸಂರಕ್ಷಣೆಗಾಗಿ ಪ್ರಸಿದ್ಧ ಅಪ್ಪಿಕೋ ಚಳವಳಿ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು ನಮ್ಮ ಕರ್ನಾಟಕದಲ್ಲಿ ಅವರು ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಉತ್ತರ ಕನ್ನಡ. ಆಪ್ಷನ್ 5 ಉತ್ತರ ಕನ್ನಡ.